ನಮಸ್ಕಾರ. ನೀವು ನೋಡ್ತಾ ಇದ್ರ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. ಮಚ್ ಲಕ್ಷ್ಮಿಯಾಗಿ ಇಷ್ಟು ದಿನ ಮೆರೆದಿದ್ದವರು ಇವತ್ತು ನಮ್ಮ ಕೈಗೆ ಸಿಕ್ಕಿದ್ದಾರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ಯಾವುದ್ರ ಮೂಲಕ ಬರ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಮ್ಯಾಮ್, ಮೊದಲನೇದಾಗಿ ನಮಸ್ತೆ. ಮೊಟ್ಟ ಮೊದಲ ಬಾರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಿಂಚ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದ್ದಾರೆ? ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಅಮೃತ ವಿಜಯ್ ಟಾಟಾ ಅವರು ಮಿಸ್ ಆ್ಯಂಡ್ ಮಿಸ್ಸಸ್ ಇಂಡಿಯಾ ಅಂತ ಒಂದು ಪ್ಯಾಜೆಂಟ್ ನಡೆಸ್ತಿದ್ದಾರೆ 9th ಸೀಸನ್. ಆ್ಯಂಡ್ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಡೆಸಬೇಕಾದ್ರೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ದೆಮ್, ಯಾಕಂದರೆ ವಿ ಆರ್ ಸೆಲೆಬ್ರೇಟಿಂಗ್ ವುಮೆನ್ ಇನ್ ದಿಸ್ ಪ್ಯಾಜೆಂಟ್, ಮ್ಯಾರಿಡ್ ಅನ್ಮ್ಯಾರಿಡ್ ಆಗಲಿ ಇರಲಿ. ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್, ಗುಡ್ ಆಪರ್ಚುನಿಟಿ ಅವ್ರಿಗೆ ಟು ಶೈನ್ ಥ್ರೂ ದರ್ ಪರ್ಸ್ನಾಲಿಟೀಸ್. ಮಚ್ ಲಕ್ಷ್ಮಿಯಾಗಿ ಕನ್ನಡ ಚಿತ್ರರಂಗವನ್ನು ಆಳಿದ್ರಿ, ಈಗ ಪರಭಾಷೆಗೆ ಹಾರಿದಿರಾ ಅನ್ನುವಂಥ ಸುದ್ದಿ ಬಂತು. ಹೌದಾ? ಯಾವ ಸಿನಿಮಾದ ಮೂಲಕ ಅಂತ? ಪರಭಾಷೆಗೆ ಹಾರಿದ್ರೂ ಕನ್ನಡದಲ್ಲಿ ಇನ್ನೂ ಸಿನಿಮಾಗಳು ಮಾಡ್ತಿದ್ದೀನಿ ನಾನು. ಡಿಸೆಂಬರ್ 24ಗೆ ಅಣ್ಣ ಫ್ರಮ್ ಮೆಕ್ಸಿಕೋ ರಿಲೀಸ್ ಆಗ್ತಿದೆ. ಬಟ್ ಇವಾಗ ತಮಿಳಲ್ಲಿ ವರ್ಕರ್ ಅಂತ ಒಂದು ಸಿನಿಮಾ ಶೂಟ್ ನಡೀತಿದೆ ಜಯ ಅವ್ರ ಜೊತೆ, ಸೊ ಅದು ನಡೀತಿದೆ. ಇನ್ನೊಂದು ಅಣ್ಣ ಫ್ರಮ್ ಮೆಕ್ಸಿಕೋ ಇದೆ, ಡಿಸೆಂಬರ್ 24ನೇ ತಾರೀಕು ಬರ್ತಾ ಇದೆ. ಬಟ್ ಎಲ್ಲ ಒಂದು ಕಡೆ ರೀಶ್ಮಾ ನಾಣಯ್ಯವರು ಇದ್ದಾರೆ ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲ. ಬಟ್ ನಮಗೆ ಗೊತ್ತಾಗಿದೆ ಆ ಸಿನಿಮಾದ ಬಗ್ಗೆ ಹೇಳೋದಾದರೆ. ಇಲ್ಲ, ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದೀವಿ, ಐ ವಾಸ್ ಅ ಪಾರ್ಟ್ ಆಫ್ ಇಟ್. ಬಟ್ ಇವಾಗ ಅನೌನ್ಸ್ಮೆಂಟ್ ಆಗಿದೆ, ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಪ್ರಮೋಷನ್ಸ್ ಫುಲ್ ಫ್ಲೆಜ್ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ಸಾಂಗ್ಸು ರಿಲೀಸ್ ಆಗುತ್ತೆ. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ್ಯಾಟ್. ಆವಾಗ ಡೆಫಿನೆಟ್ಲಿ ನೆನ್ಪಿಟ್ಕೋತೀರಾ. ಆ್ಯಕ್ಚುಲಿ KD ಸಿನಿಮಾ ಆದಮೇಲೆ 3 ತಿಂಗಳು ರೇಷ್ಮಾ ಅಣ್ಣಯ್ಯನೋ ಆ ಕಡೆ ಈ ಕಡೆ ಹೋಗಿರೋದ್ರಿಂದ, ಎಲ್ಲೋ ಒಂದು ಕಡೆ ನಾನು ಆವಾಗಲೇ ಅಂದಂಗೆ ಪರಭಾಷೆಗಿರೋದ್ರಿಂದ, ಸೊ ಬೇರೆ ಬೇರೆ ಆಪರ್ಚುನಿಟಿಗಳು ಹೇಗೆ ಬರ್ತಾ ಇದೆ ಅನ್ನುವಂಥದ್ದು, ಈ 3 ತಿಂಗಳಲ್ಲಿ ಯಾವ್ಯಾವ ಪ್ರಾಜೆಕ್ಟಿಗೆ ಸೈನ್ ಮಾಡಿದ್ದೀರಾ ಅಂತ? ಇಲ್ಲ, ಟಚ್ ವುಡ್ ತುಂಬ ಒಳ್ಳೆಯದೇ ನಡೀತಿದೆ, ಯಾಕಂದರೆ KD ಹ್ಯಾಸ್ ಗಿವನ್ ಮೀ ದಟ್ ಪ್ಲ್ಯಾಟ್ಫಾರ್ಮ್, ದಟ್ ಆಪರ್ಚುನಿಟಿ. ಅಲ್ಲಿ ನಾನು ಕಂಪ್ಲೀಟ್ ಪೊಟೆನ್ಷಿಯಲ್ ತೋರಿಸಿದ್ದೀನಿ. ಆ್ಯಸ್ ಅ ಪರ್ಫಾರ್ಮರ್ ಎಲ್ಲರೂ ನೆನ್ಪಿಟ್ಕೋತಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಅದ್ರ ಥ್ರೂ ತುಂಬ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಿದೆ. ಸೊ ಅಟ್ ದ ರೈಟ್ ಟೈಮ್ ಅನೌನ್ಸ್ಮೆಂಟ್ ಮಾಡ್ತೀನಿ. ಕೊನೆಯದಾಗಿ, ನಿಮಗೆ ಟೈಮ್ ಇಲ್ಲ, ಸೊ ತುಂಬ ಮಾತಾಡೋಕ್ಕಿದೆ. ಬಟ್ ಕೊನೆಯದಾಗಿ ಪರಭಾಷೆಗೆ ಹೋಗಿದ್ದೀರಾ ಅಂತ ಅಂದೆ. ಸೊ ಒಂದು ಸಿನಿಮಾ ಮೂಲಕ ಇನ್ನು ಮತ್ತೆ ಯಾವ್ಯಾದರೂ ಸಿನಿಮಾಗಳು ಬಂದಿದೆಯಾ? ಯಾವುದಾದ್ರೂ ಕತೆಗಳನ್ನ ಕೇಳಿದ್ದೀರಾ? ಯಾವ ರೀತಿ ಕತೆಗಳು ರೇಷ್ಮಾ ನಾಣಯ್ಯ ಅವರಿಗೆ ಇಷ್ಟ ಆಗುತ್ತೆ ಅನ್ನುವಂಥದ್ದು? ಖಂಡಿತ ಕತೆಗಳು ಕೇಳಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಅಗೇನ್ ಕಂಟೆಂಟ್ ಬೇಸ್ಡ್, ಅದನ್ನ ನಾನು ಕನೆಕ್ಟ್ ಆಗಬೇಕು ಆ ಕಂಟೆಂಟ್ ಜೊತೆ. ಆ್ಯಂಡ್ ನನ್ನ ಪಾತ್ರನ ನಾನು ನಿಭಾಯಿಸ್ಬೋದಾ, ನಾನು ಎಷ್ಟು ವೇಟೇಜ್ ಇರಿದೆ, ಅಥವಾ ನಾನು ಸಿನಿಮಾಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀನಿ, ತುಂಬ ಎಲಿಮೆಂಟ್ಸ್ ಇದೆ ಅದನ್ನ ಎಲ್ಲ ಯೋಚನೆ ಮಾಡೋಕ್ಕೆ. ಬಟ್ ಅಗೇನ್ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ದಟ್ ಈ ಥರ ಆಪರ್ಚುನಿಟೀಸ್ ನನಗೆ ಬರ್ತಾ ಇದ್ದಾರೆ. ಡೈರೆಕ್ಟರ್ಸ್ ನನ್ನ ನೋಡ್ತಾ ಇದ್ದಾರೆ. ಅವ್ರು ಬರೆದಿರೋಂಥ ಒಂದು ಕತೆಗೆ ಇಲ್ಲ ರೀಶ್ಮಾ ಇದಕ್ಕೆ ಸೂಟ್ ಆಗ್ತಾಳೆ ಅಂತ ಕನ್ಸಿಡರ್ ಮಾಡಿದ್ದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಕೊನೆಯದಾಗಿ ಮುದೋಳ್ ಸಿನಿಮಾದು ಕೂಡ ಬರ್ತಾ ಇದೆ, ಬಟ್ ಅದಕ್ಕೆ ಇನ್ನೂ ಟೈಮ್ ಇದೆ, ಅದ್ರ ಬಗ್ಗೆ ನಾನು ಮತ್ತೆ ಕೇಳ್ತೀನಿ. ಬಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ಕೋತಾ ಇದ್ರೆ ಅದರ ಅನುಭವ ಬಗ್ಗೆ ವೀಕ್ಷಕರಿಗೆ ಹೇಳೋದಾದರೆ? ಮಿಸ್ ಆ್ಯಂಡ್ ಮಿಸ್ಸಸ್ ಇಂಡಿಯಾ ಅಂತ ಅಮೃತ ವಿಜಯ್ ಟಾಟಾ ಅವರು ಆರ್ಗನೈಸ್ ಮಾಡ್ತಿರೋದು. ಐ ಥಿಂಕ್ 16th ಆಗಸ್ಟಿಗೆ ಮೆಗಾ ಆಡಿಷನ್ಸ್ ನಡೆಯುತ್ತೆ. ಆ್ಯಂಡ್ ತುಂಬ ಆಡಿಷನ್ಸ್ಗಳು ಬೇರೆ ಬೇರೆ ಸ್ಟೇಟಿಂದ ಬರ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಮೀಟ್ ದ ಕಂಟೆಸ್ಟೆಂಟ್ಸ್ ಆಲ್ಸೋ. ಅವ್ರು ಇಟ್ಸ್ ಅಗೇನ್ ನಾನು ಹೇಳ್ದಂಗೆ ಆಪರ್ಚುನಿಟೀಸ್ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಸೊ ನಾನು ಅಷ್ಟೇ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ದು, ಇಲ್ಲಿ ತನಕ ನನ್ನ ಜರ್ನಿ ಇಷ್ಟು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ವಿ ಶುಡ್ ಗ್ರ್ಯಾಬ್ ಎವ್ರಿ ಸ್ಮಾಲ್ ಆಪರ್ಚುನಿಟಿ ವಿ ಗೆಟ್. ಸೊ ಅದಕ್ಕೆ ನಾನು ಅವರ ಒಂದು ವಿಷನ್ನ ರಿಪ್ರೆಸೆಂಟ್ ಮಾಡೋಕ್ಕೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಬಿಡುವಿನ ಸಮಯವನ್ನು ನಮಗೆ ಕೊಟ್ಟೋದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಚ್ ಲಕ್ಷ್ಮಿ ಆಗಿರುವಂತಹ ರೇಷ್ಮಾ ನಾಣಯ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.